ಹೇಗಿದ್ದೀರಿ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಈಗ ಪತ್ರಲೇಖನ ಕೊಡ್ತಾರೆ ಮಕ್ಕಳೇ. ಇದು 4 ಮಾರ್ಕ್ಸಿಗೆ ಇರುತ್ತೆ. ಸೊ ವ್ಯಾವಹಾರಿಕ ಪತ್ರ ಇರುತ್ತೆ ಮತ್ತು ಪರ್ಸ್ನಲ್ ಲೆಟರ್ ಅಂದರೆ ಖಾಸಗಿ ಪತ್ರ ಕೂಡ ಇರುತ್ತೆ. ಈಗ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಈಗ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಬೆಂಗಳೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಭರತ ಎಂದು ಭಾವಿಸಿ. ನೀವು ಬೆಂಗಳೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋ ಭರತ್ ಅನ್ನೋ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟು, ಅನಾರೋಗ್ಯ ಕಾರಣ 3 ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ. ನಿಮಗೆ ಆರಾಮಿರೋದಿಲ್ಲ, ಹಾಗಾಗಿ ನಿಮ್ಮ HMಗೆ 3 ದಿವಸದ ರಜಾ ಕೇಳಿಬಿಟ್ಟು ಲೆಟರ್ ಬರೀರಿ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಏನು ಮಾಡಬೇಕು, ಸ್ಥಳ, ನೀವು ಯಾವ ಊರಿನವರು ಅನ್ನೋದನ್ನು ಬರಿಬೇಕು. ಇಲ್ಲಿ ಕೊಟ್ಟಿರ್ತಾರೆ, ಮೆನ್ಷನ್ ಇರುತ್ತೆ, ಅದೇ ರೀತಿ ಬರಿಬೇಕು. ಮತ್ತು ದಿನಾಂಕ ಬರಿಬೇಕು. ಅವತ್ತಿನ ದಿನವನ್ನು ದಿನಾಂಕ 6/8/25 ಬೆಂಗಳೂರು. ಇಲ್ಲೇ ಕೊಟ್ಟಿದ್ದಾರಲ್ವಾ, ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆ ಅಂತ. ಇವರಿಂದ ಭರತ್ ಸರ್ಕಾರಿ ಪ್ರೌಢಶಾಲೆ ಮತ್ತು ಲಾಸ್ಟಿಗೆ ಬೆಂಗಳೂರು. ಯಾರಿಗೆ ಬರೀತಾ ಇರೋದು ಲೆಟರು? ಅವ್ರು ಹೇಳಿದ್ದಾರೆ ಮುಖ್ಯೋಪಾಧ್ಯಾಯರಿಗೆ ಬರೀರಿ ಅಂತ. ಸೊ ಮುಖ್ಯೋಪಾಧ್ಯಾಯರಿಗೆ ಅಂತ ಬರೆಯೋದು. ಅದಾದಮೇಲೆ ಸರ್ಕಾರಿ ಪ್ರೌಢಶಾಲೆ, ಇದು ಸ್ಕೂಲಲ್ಲೇ ಆದರೆ ಏನು ಮಾಡ್ತೀರ, ಅದೇ ಸ್ಕೂಲ್ ಹೆಸರು ಮತ್ತು ಊರು ಅದೇ ಆಗಿರುತ್ತೆ. ನಿಮ್ಮ ಹೆಸರು ಫಸ್ಟಿಗೆ ಬರಿಬೇಕು ಮತ್ತು ಯಾರಿಗೆ ಬರಿಬೇಕು, ಮುಖ್ಯೋಪಾಧ್ಯಾಯರು ಉಪಾಧ್ಯಾಯರು ಯಾರಿಗೆ ಬರಿಬೇಕು ಅದು ಫಸ್ಟಿಗೆ ಬರಿಬೇಕು. ಆಮೇಲೆ ಮಾನ್ಯರೇ, ಈಗ ಮಾನ್ಯರೇ ಅಂತ ಬರೆದ್ಬಿಟ್ಟು ವಿಷಯ ಏನು ಕೊಟ್ಟಿದ್ದಾರಲ್ವ, ಅಲ್ಲೇ ಕ್ವಶನಲ್ಲೇ ಆನ್ಸರ್ ಇರುತ್ತೆ ಮಕ್ಕಳೇ ಲೆಟರ್ ರೈಟಿಂಗಲ್ಲಿ. ಸೊ ಏನು ಕೇಳಿದ್ದಾರೆ, 3 ದಿನದ ರಜೆ. ಫಾರ್ಮೆಟನ್ನು ನೀವು ನೋಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ ಭಾಳ ಬರೆಯೋಕ್ಕಾಗಿಲ್ಲ ಅಂದರೂ ಮೇಲ್ಗಡೆ ಫ್ರಮ್ಮು ಟು ಮತ್ತು ಪ್ಲೇಸು ಇದೆಲ್ಲ ಮೆನ್ಷನ್ ಮಾಡಿದ್ರು ಸಾಕು. ಟೈಮ್ ಇಲ್ಲ ಅಂದರೆ ಮಾರ್ಕ್ಸ್ ಬರುತ್ತೆ ನಿಮಗೆ. ಪೂರ್ತಿ ಬರಲಿಲ್ಲ ಅಂದರೂ ಅರ್ಧನಾದರೂ ಬರುತ್ತೆ. ವಿಷಯ ಇದಿಷ್ಟು ಬರೆದ್ರೂ ಸಾಕು. ಬೇಗ ಟೈಮ್ ಮಾಡ್ಕೊಂಡು ಬರಿತಾ ಹೋಗ್ಬೇಕು ನೀವು ಅಷ್ಟೇ. ವಿಷಯ 3 ದಿನ ರಜೆ ಕೋರಿ ಪತ್ರ. ಈಗ ಏನಿದೆ ಇದು ಪತ್ರದ ಲೆಟರ್ ಅಲ್ವಾ, ಏನಿದೆ, ಏನು ವಿಷಯ? ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಮೇಲೆ ಹೇಳಿರೋ ಪ್ರಕಾರ ನಾನು ಏನಂತ ವಿನಂತಿಸ್ಕೊಳ್ತಾ ಇದ್ದೀನಿ ಅಂದರೆ, ನನಗೆ ಆರಾಮಿಲ್ಲ, ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಡೇಟ್ ಮೆನ್ಷನ್ ಮಾಡಬೇಕು. 6/8/2025 ನೋಡಿ. ಇದು ನೀವು ಯಾವ ದಿನ ಬರೆದಿದ್ದೀರ ಲೆಟರು ಆ ದಿನದ ಬರೆದ್ಬಿಟ್ಟು ನೆಕ್ಸ್ಟ್ ಎಷ್ಟು ದಿನ ಹೇಳಿದ್ದಾರೆ ಮತ್ತು ಆ್ಯಡ್ ಮಾಡಿಕೊಂಡು 8/8/25 ರವರೆಗೆ ಶಾಲೆಗೆ ಹಾಜರಾಗಲು ಆಗುವುದಿಲ್ಲ. ಈ 6ರಿಂದ 8ನೇ ತಾರೀಕು ತನಕ ನನಗೆ ಸ್ಕೂಲಿಗೆ ಬರಲಿಕ್ಕಾಗೋದಿಲ್ಲ. ಆದ್ದರಿಂದ ತಾವು ನನಗೆ 3 ದಿನಗಳ ರಜೆಯನ್ನು ಮಂಜೂರು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೋಡಿ, ಹಾಗಾಗಿ ನನಗೆ 3 ದಿನದ ರಜಾ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಮೇಲ್ಗಡೆ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅದು ನಿಮಗೆ ಗೊತ್ತಿದೆ. 1-2 ಲೆಟರನ್ನು ನೀವು ಬರಿತಾ ಹೋದರೆ, ಇದು ನಿಮಗೆ 5ನೇ ಕ್ಲಾಸ್ 6ನೇ ಕ್ಲಾಸಿಂದನೇ ಈ ಲೀವ್ ಲೆಟರು ನಿಮಗೆ ಗೊತ್ತಿದೆ ಅಲ್ವಾ. ಸೊ ಇದೇನು ಕಷ್ಟ ಆಗಲ್ಲ ಬರೀಲಿಕ್ಕೆ. ರಜೆಯನ್ನು ನನಗೆ 3 ದಿನ ಮಂಜೂರು ಮಾಡಬೇಕಾಗಿ ವಿನಂತಿ. ನೀವು ಇದನ್ನು ಇನ್ನೂ ಸಿಂಪಲ್ಲಾಗೂ ಬರೀಬೋದು. ಲಾಸ್ಟಿಗೆ ತಮ್ಮ ವಿಶ್ವಾಸಿ ಅಂತ ಬರೆದ್ಬಿಟ್ಟು ನಿಮ್ಮ ಭರತ್ ಮೇಲ್ಗಡೆ ಮೆನ್ಷನ್ ಮಾಡಿರೋ ಹೆಸರನ್ನು ಬರೀರಿ. ಮತ್ತು ಧನ್ಯವಾದಗಳೊಂದಿಗೆ ಧನ್ಯವಾದಗಳು ಅಂತ ಬರೀಬೋದು. ಲೀವ್ ಲೆಟರ್ ಹೇಗೆ ಬರೀಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಅಲ್ವಾ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದ.